ಅದನ್ನ ಬಿಡು. ಈ ಊರಲ್ಲಿ ಥಿಯೇಟರ್ ಇದೆಯಣ್ಣ? ಸುದೀಪ್ ದರ್ಶನ್ ಸಿನಿಮಾ ನೋಡೋತರ? ಈ ಊರಲ್ಲಿ ಅರ್ಧ ಜನ ಕಣ್ಣವ್ರು ಸತ್ತಿರೋದೇ ಗೊತ್ತಿಲ್ಲ. ಅಂದ್ರೆ ಮಿಕ್ಕಿದ ಜನಕ್ಕೆ ವಿಷ್ಣು ಅವ್ರು ಸತ್ತಿರೋದು ಗೊತ್ತಿಲ್ಲ. ಅಯ್ಯೋ, ಏನಣ್ಣ ಅವರು ಕ್ವಾರ್ಟರ್ಸ್ ಅಂತಂದ್ರು? ಸರಿಯಾಗಿ ಹೇಳಿದಾರೆ. ಇಲ್ಲೊಂದ್ ಕ್ವಾರ್ಟರ್ ಇದೆ, ನೀನ್ ಹೋಗೊಂದ್ ಕ್ವಾರ್ಟರ್ ತಂದ್ಬಿಟ್ರೆ ಎರಡು ಸೇರ್ಸಿದ್ರೆ ಇದೇನ ಕ್ವಾರ್ಟರ್ಸ್. ನೀವೆಲ್ಲ ಬಸ್ ಓಡಿಸ್ಬೇಕಾದ್ರೂ ಹೆಲ್ಮೆಟ್ ಹಾಕೋಬೇಕಣ್ಣ. ಯಾಕಲೆ? ಯಾಕಂದ್ರೆ ನಿಮ್ಗಿರೋ ಬುದ್ಧಿಗೆ ನಾಯಿ ನೆಕ್ಬಿಟ್ಟು ಹೋಗ್ಬಿಡುತ್ತೆ. ಅದ್ ಸರಿ, ನಮ್ ಇಬ್ರಲ್ಲಿ ಯಾರಿಗಾದ್ರೂ ಒಬ್ಬರಿಗಾದ್ರೂ ಬುದ್ಧಿ ಇರ್ಬೇಕಲ್ವಾ? ಬುದ್ಧಿ ವಿಷಯ ಬಿಡಿ, ಏನಿದು ಫೋನಲ್ಲಿ ಟವರೇ ಸಿಗ್ತಾ ಇಲ್ಲ. ಕೊಡು. ಈ ಫೋನ್ಗೆ ಈ ಊರಲ್ಲಿ ಒಂದ್ ಸಿಂಗಲ್ ಟಿನ್ನು ಸಿಗಲ್ಲ. ಒಂದ್ ಕೆಲಸ ಮಾಡು, ಈ ಆನೆ ಹುಲಿ ಬಂತು ಅಂದ್ರೆ ಫೋಟೋ ಹಿಡ್ದು ಅದನ್ನ ಮನೇಲಿ ನೆತ್ತಾಕೋ. ಆನೆ ಹುಲಿ ಎಲ್ಲ ಬರುತ್ತಾ? ಹುಲಿ ಬಂದ್ರೆ ನಾವೇನಣ್ಣ ಮಾಡೋದು? ನಾವೇನು ಮಾಡೋದ್ ಬೇಡ, ಅದೇ ಮಾಡ್ಬಿಟ್ಟು ಬೀಡ ತಿನ್ಬಿಟ್ಟು ಹೋಗ್ಬಿಡುತ್ತೆ. ಅಂದ್ರೆ ಹೆಂಗಣ್ಣ ನಮ್ಮ ಅಮ್ಮನ ಹತ್ರ ಮಾತಾಡೋದು? ಅದಕ್ ನೀನ್ ದೇವ್ರ ಹತ್ರನೇ ಹೋಗ್ಬೇಕು. ಏನದು? ಏನು ಹಂಗ್ ನೋಡ್ತೀಯಾ? ಇಲ್ಲಿ ಚರ್ಚಲ್ಲಿ ಒಂದ್ ಫೋನ್ ಇದೆ, ಡ್ಯಾಮ್ ಅಲ್ಲಿ ಒಂದ್ ಫೋನ್ ಇದೆ. ನೀನ್ ಫೋನಲ್ಲಿ ಮಾತಾಡ್ಬೇಕು ಅಂದ್ರೆ ಫಾದರ್ ಹತ್ರನೇ ಹೇಳ್ಬೇಕು, ಇಲ್ಲ ಆರಾಮಾಗಿ ಮಾತಾಡ್ಬೇಕು ಅಂದ್ರೆ ನಾಳೆ ಟೌನ್ಗೆ ಹೋಗಿ ಮಾತಾಡ್ಬೇಕು. ನಮಸ್ಕಾರ. ಬಾರೋ ಬೊಚ್ಬಾಯ್ ನನ್ ಮನೆ. ಎಣ್ಣೆ ಬಾಟ್ಲು ತೆಗ್ದಾಯ್ತು, ಯಾಕೆ ಇವ್ನು ಇನ್ನೂ ಬಂದಿಲ್ಲ ಅನ್ಕಂಡೆ. ಯಾವಾಗ ಬಾಟ್ಲು ತೆಗಿತಾನೆ ಅಂತ ವಾಸನೆ ಇಟ್ಕೊಂಡು ಬಂದ್ಬಿಡ್ತೀನ. ಏನ್ ಮಾಡೋದು, ನಿನ್ನ ಬ್ರಾಂದಿ ವಾಸನೆ ಬಾ 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 ಅಂತ ಕರಿತಾ ಇರತ್ತೆ. ಊರ್ನವ್ರನ್ನೆಲ್ಲ ಕರೆದ್ರೆ ಹಂದಿ ತರ ನೀನ್ ಬಂದಿದ್ಯಲ್ಲ. ಏನಣ್ಣ, ಮೊದ್ಲೆಲ್ಲ ಮರ್ಯಾದೆ ಇಲ್ದೆ ಬೈತಾ ಇದ್ರಿ, ಇವಾಗ ಮರ್ಯಾದೆ ಕೊಟ್ಟು ಬೈತಾ ಇದೀರಾ? ಅಣ್ಣ, ಯಾವ್ದಾದ್ರೂ ಒಂದ್ ಒಳ್ಳೆ ಕೆಲಸ ಮಾಡೋಕ್ಕೂ ಮುಂಚೆ ಒಂದ್ ಗ್ಲಾಸ್ ಬ್ರಾಂದಿ ಕುಡಿಬೇಕಂತ ನಮ್ಮ ಅಪ್ಪ ಹೇಳಿದಾರೆ ಅಣ್ಣ. ಬ್ರಾಂದಿ ಕುಡಿಯೋದೇ ಒಂದ್ ಒಳ್ಳೆ ಕೆಲಸ, ಅದನ್ನ ಯಾವ ನಾಯಿಗೂ ಕೊಡ್ಬೇಡ ಅಂತ ನಮ್ಮ ಅಪ್ಪ ಹೇಳವ್ರೆ. ಕೇಳಿದ್ರು ಕೊಡ್ಲಿಲ್ಲ ಅಂದ್ರೆ ಕಿತ್ಕೊಂಡ್ ಕುಡಿಬೇಕು ಅಂತ ನಮ್ ದೊಡ್ಡಪ್ಪ ಹೇಳಿದಾರೆ ಅಣ್ಣ. ಸರಿ ಬಿಡು, ನಾನು ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಅಣ್ಣ, ಯಾರಿದು ಹೊಸ ಟಿಕೆಟಾ? ಟಿಕೆಟ್ ಗಿಕೆಟ್ ಅಂದ್ರೆ ಬಾಯ್ ಹೊಡೆದಾಕ್ ಕೊಡ್ತೀನಿ. ನಾನು ಹೊಸದಾಗಿ ಬಂದಿರೋ ಕಂಡಕ್ಟರ್. ಅದೇ ತಾನೇ ತಮ್ಮ ನಾನು ಹೇಳಿದ್ದು, ಅದಕ್ಕೆ ಕೋಪ ಮಾಡ್ಕೋತೀಯಾ? ಬೈ ದ ವೇ, ಐ ಆಮ್ ತ್ಯಾಗಿ ತಿಪ್ಪೆ. ತ್ಯಾಗಿ ಅಂತಿದ್ದೀರಾ, ನೋಡಕ್ಕೆ ಚಿಕ್ಕ ವಯಸ್ಸು ತರ ಇದೆ. ಅದೇನಂದ್ರೆ ಯಾವ ಕೆಲ್ಸಕ್ಕೂ ಹೋಗದೆ ಈ ಊರ್ನ ಭದ್ರವಾಗಿ ನೋಡ್ಕೊಳ್ಳೋದ್ರಿಂದ ನನ್ನಷ್ಟಕ್ಕೆ ನಾನೇ ಇಟ್ಕೊಂಡಿರೋಂತ ಪಟ್ಟನೆ ತ್ಯಾಗಿ. ಅಂದ್ರೆ ನೀವೇ ಇಟ್ಕೊಂಡಿರೋ ಪಟ್ಟ? ಮತ್ತೆ ಸೂಪರ್ ಸ್ಟಾರು, ಮೆಗಾ ಸ್ಟಾರು, ಗೋಲ್ಡನ್ ಸ್ಟಾರ್ ಅಂತ ಅವ್ರವ್ರ ಹೆಸರೆಲ್ಲ ಇಟ್ಕೋತಿದಾರೆ. ಅದನ್ನ ಯಾರು ಕೇಳ್ಬಿಡಿ, ನಾನು ಇಟ್ಕೊಂಡ್ರೆ ಮಾತ್ರ ಕೇಳಿ. ಅದ್ರ ಬದಲು ನೀನು ಚಾಲೆಂಜಿಂಗ್ ಸ್ಟಾರ್ ಅಂತ ಇಟ್ಕೊಳ್ಳ. ಲೈ, ನೀನ್ ಬಾಂಡ್ಲಿ ತಲೆ ಇಟ್ಕೊಂಡು ಇಷ್ಟೊಂದೆಲ್ಲ ಮಾತಾಡ್ತೀನಿ. ನಿನ್ನ ಹತ್ರ ಮಾತಾಡಕ್ ಬರ್ತೀನಲ್ಲ, ಬಾಯ್ ಬಾಯ್ ಬಾಯ್. ಒಂದು ಕಟ್ಟಿಂಗೋಸ್ಕರ ಇಷ್ಟೆಲ್ಲ ಬೈಸ್ಕೋಬೇಕಾ? ಛೀ, ಕರ್ಮ ನಮ್ದು. ಲತಮ್ಮ, ಆ ರೂಮ್ ಲೈಟ್ ಆಫ್ ಮಾಡ್ಬಿಟ್ಟು ಕರಿಯನ್ಗೆ ಊಟ ತಗೊಮ್ಮ. ಹೌದಪ್ಪ, ಈಗ್ಲೇ ಲೇಟ್ ಆಯ್ತು, ಬೇಗ ಹೋಗ್ಕೊಡೋಣಪ್ಪ. ಹುಷಾರಾಗಿ ತಗೋ. ನಡಿಯಮ್ಮ. ಏನ್ಲೇ, ಮೈಗೆ ಹುಷಾರಿಲ್ವಾ ಏನೋ? ನಮ್ಮ ಅಮ್ಮನಿಂದ ದೂರ ಇರೋದು ಇದೇ ಮೊದಲನೇ ಸಲ, ಅದಕ್ಕೆ ಒಂಥರ ಆಗ್ತಿದೆ ಅಣ್ಣ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಬಿಡ. ಅಪ್ಪ ಕರಿಯ ಮಾಸ್ಟರ್, ನೀವ್ ಯಾಕೆ ಈ ಕತ್ಲಲ್ಲಿ ಇಲ್ಲಿಗೆ ಬರಕ್ ಹೋದ್ರೆ? ನಾವೇ ಅಲ್ಲಿಗೆ ಬಂದು ಊಟ ಮಾಡ್ತಿದ್ವಲ್ಲ. ಏನಿಲ್ಲಪ್ಪ, ಪಾಂಡ್ಯ ಮಗಳಿಗೆ ಶ್ರೀಮಂತ ಮಾಡ್ತಾ ಇದಾರೆ, ಅದಕ್ಕೆ ಬೇಗ ಮುಚ್ಚಿದೆ. ಇವ್ರೇನ ಹೊಸದಾಗಿ ಬಂದಿರೋ ಕಂಡಕ್ಟರ್? ಅಣ್ಣನ್ ಸಾರು ಅಂಗಡಿಗೆ ಬಂದಾಗ ಹೇಳಿದ್ರು. ನಿಮ್ ಹೆಸರು? ಹೆಸರು ಸುಬ್ಬಯ್ಯ. ಹೆಣ್ಮಕ್ಳು ಕೇಳಿದ್ರೆ ಸುಬ್ಬಯ್ಯ ಅಂತ ಹೇಳ್ತಾನೆ. ಸುಮ್ನೆ ಇರೋಣ. ಇದ್ಯಾರು? ಹೆಸರು ಲತಾ, +2 ಓದ್ತಾವಳೆ, ಸೈನ್ಸ್ ಗ್ರೂಪ್. ಸಾಕನಲ್ಲೇ ಅಣ್ಣ, ನೀವೇ ಮಾತಾಡ್ತಿದ್ರೆ ನಾನು ಏನ್ ಮಾಡೋದು? ಇಲ್ಲ ನೋಡಲೇ, ಅದನ್ನು ನಾನ್ ಹೇಳಿದ್ರೆ ಮಾಡ್ಬೇಕು, ಯಾಕಂದ್ರೆ ನಾನಿಲ್ಲಿ ಸೀನಿಯರ್. ಕೊಡು ಹೋಗಮ್ಮ, ನಾಳೆ ಊಟ ಮಾತ್ರ ಕಳ್ಸಿ. ನಡಿಯಮ್ಮ. ಇದು ಮಗಳೇನಾ? ಲೈ, ಊರಲ್ಲಿ ಬೆಳ್ಳಗಿರೋಳು ಅವಳೊಬ್ಳೆ, ಅವಳನ್ನು ನೀನೇ ಹಾಕೊಳಕ್ ನೋಡ್ತೀಯಾ? ಏಯ್ ಚುಬ್ಬು, ಬೆಳಗ್ಗೆ ಕರಿತೀವಿ ಎದ್ದಳ. ಅಮ್ಮ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋತೀನಮ್ಮ. ಅಮ್ಮನ ಬಿಟ್ರೆ ಕೈ ಚೀಪ್ಕೊಂಡು ಮಲ್ಕೊಳ್ಳೋ ಥರ ಇದೆಯಾ? ಎದ್ದಳಲೇ. ಇನ್ನು ಬೆಳಗ್ಗೆನೇ ಆಗಿಲ್ಲ. ಎಲ್ರು ಎದ್ದಳಕ್ ಮುಂಚೆ ಹೊರಗಡೆ ಹೋಗಿ ಬರೋಣ ಬಾ. ಇವನ್ಗೇನು ಹುಚ್ಚ, ಇನ್ನು ಬೆಳಗ್ಗೆ ಆಗಿಲ್ಲ. ಈ ಚಳಿಲಿ ಬೆಳಿಗ್ಗೆನೆ ಒಳ್ಳೆ ಪ್ರಾಣ ತೆಗಿತಾವನೆ. ಅಲ್ಲ, ಯಾಕಮ್ಮ ಟೀ ಕೊಡೋದ್ರು ಹಿಂಗ ಆಡ್ತಿದ್ಯಾ? ಬ್ರಷ್ ಪೇಸ್ಟ್ ಜಾಸ್ತಿ ಹೇಳಿದ್ರೆ ನಾವ್ ಹೆಂಗ್ ತಗೊಳ್ಳೋದು? ಒಬ್ಬ ಡ್ರೈವರ್ ಫೀಲಿಂಗ್ ನೀನ್ ಅರ್ಥನೇ ಮಾಡ್ಕೊಳ್ತಿರ್ವಲ್ಲ. ಅಯ್ಯೋ, ಅಪ್ಪ ಬಂದ್ಬಿಡ್ತಾರೆ. ಹೌದು, ಅವ್ರು ಓಡ್ ಬಂದ್ರೆ 1 ವಾರ ಆಗತ್ತೆ. ಬಿಡು ನೋಡ್ಕೊಳ್ಳೋಣ. ನಾನ್ ಬೇಗ ಬರ್ತೀನಲ್ಲ, ಅರ್ಥ ಆಯ್ತು. ಗೊತ್ತಾಯ್ತಲ್ಲ, ಹೋಗಲೇ. ಏನಣ್ಣ, ಬೆಳಿಗ್ಗೆನೆ ಅಲ್ಲೂಸ್ದೆಲ್ಲ ಟೀ ಕುಡಿಯೋ ತರ ಇದೆ. ಟೀ ಅಲ್ಲಲೇ, ಹಾರ್ಲಿಕ್ಸ್. ಕಲ್ಸೋ ಟೈಮಲ್ಲಿ ಯಾಕೋ ಬಂದ್ ಹಾಳು ಮಾಡ್ತೀಯಾ? ಯಾಕೋ ನಗ್ತಿದ್ಯಾ? ಇಲ್ಲ, ನೀವ್ ಹಾರ್ಲಿಕ್ಸ್ ಕುಡಿಯೋ ವಿಷಯ ಅವ್ರ ಅಪ್ಪನ ಗೊತ್ತಾಗಿದ್ರೆ ಏನಾಗುತ್ತೆ ಅಂತ ನೆನ್ಸ್ಕೊಂಡೆ, ಅದಕ್ಕೆ ಹೊಸ್ತಾಗ್ ಬಂದಿರೋ ನೀನ್ ಹೇಳಿದ್ರೆ ಅವ್ರು ನಂಬ್ತಾರೆ ಅನ್ಕೊಂಡಿದ್ಯಾ? ಇವ್ರು ನಂಬೋದಿಲ್ಲ, ಆದ್ರೆ ನೀವ್ ರೇಡಿಯೇಟರ್ಗೆ ನೀರ್ ಹಾಕೋದು, ನೀರ್ ಹಾಕಿ ಗಾಡಿ ಓಡಿಸೋದು ನಮ್ ಮ್ಯಾನೇಜರ್ ಹತ್ರ ಹೇಳಿದ್ರೆ ಅವ್ರು ನಂಬ್ತಾರಲ್ಲ. ಲೇ, ನೀನ್ ಕಂಡಕ್ಟರ್ ಕೆಲ್ಸಕ್ಕೆ ಬಂದಿದ್ಯಾ, ಚೆಕಿಂಗ್ ಇನ್ಸ್ಪೆಕ್ಟರ್ ಕೆಲ್ಸಕ್ಕೆ ಬಂದಿದ್ಯಾ? ನನ್ನೇ ಸರಿಯಾಗಿ ಕೆಲಸ ಮಾಡ್ತಿದ್ಯಾ? ನಿಮ್ ಹಾರ್ಲಿಕ್ಸ್ ಮ್ಯಾಟ್ರ್ ಅವ್ರ ಅಪ್ಪನ ಹತ್ರ ಹೇಳ. ಹಾಳು ಮಾಡ್ಬಿಟ್ಟು ಯಾಕೋ ಹಿಂಗ್ ಮಾಡ್ತಿದ್ಯಾ? ಇಲ್ಲ, ಕಲ್ಸ್ಕೊಂಡ್ ಕುಡಿಯೋಣ, ಇಲ್ಲ ಹಾರ್ಲಿಕ್ಸ್ ಹಂಗೆ ತಿನ್ನೋಣ ಅಂತ ಮಾತಾಡ್ತಿದ್ದೆ. ಹೌದು. ಪರಮೇಶಣ್ಣ, ಹಾಲು ಇವತ್ತು ಸ್ವಲ್ಪ ಕಡಿಮೆ ಇದೆ. ಹುಷಾರಿಲ್ಲ. ಹತ್ರ ಸೇರೋ ಸಮಯ ಬಂದಿರತ್ತೆ, ಅದಕ್ಕೆ ಹಾಲು ಕಡಿಮೆ ಆಗಿದೆ.
ಸರಿ ಸರಿ ಸರಿ. ಸಾಯಂಕಾಲ ಮತ್ತೆ ಬೇಕಾದ್ರೆ ತಂದ್ಕೊಡ್ತೀನಿ. ನೋಡಿದ್ಯಲ್ಲ, ಅದಕ್ಕೆ ಅಷ್ಟೊಂದು ಫೀಲಿಂಗ್ಸ್ ಇರುತ್ತೆ. ನನ್ನ ಫೀಲಿಂಗ್ಸ್ ಅರ್ಥ ಮಾಡ್ತಾರೆ. ಏನ್ ಹೊಸ ಕಂಡಕ್ಟ್ರೆ, ಊರೆಲ್ಲ ಇಷ್ಟ ಆಯ್ತಾ? ಏನ್ ಇವ್ರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ವರ್ಲ್ಡ್ ಮ್ಯಾಪ್ ಇಂದ ಎತ್ಬಿಡ್ತಾರಾ? ಲೈ, ಇನ್ನೂ ಲೇಟ್ ಮಾಡಿದ್ರೆ ಅಲ್ಲಿ ಬರೋದು ಇಲ್ಲೇ ಬಂದ್ಬಿಡುತ್ತೆ. ಹುಷಾರಣ, ಆನೆ ಬಂದು ತುಳಿದ್ಬಿಟ್ಟಾತು. ಆನೆ ತುಳ್ದಾಕುತ್ತಾ? ನಾವ್ ಹಾಕಾದ್ಮೇಲೆ ಆನೆ ತುಳಿದ್ರೇನೋ ಗೂನೆ ತುಳಿದ್ರೇನೋ ಎಲ್ಲ ಒಂದ್ ಟೀ ಕುಡಿಯೋಣ. ಬಂತು ಬಂತು, ಇನ್ನೇನು ಬಂತು, ಇಲ್ಲೇ ಬಂತು. ಏಯ್, ನೀನ್ ಯಾಕೋ ನನ್ನ ಹಿಂದೆ ಬರ್ತಾ ಇದ್ಯಾ? ನೀನ್ ಬೇರೆ ಎಲ್ಲಾದ್ರೂ ಹೋಗಿ ನಿನ್ ಮ್ಯಾಟ್ರಿಗೆ ಜಾಗ ನೋಡ್ಕೊಳ್ಳೋ. ಮ್ಯಾಟ್ರಾ? ಇಲ್ಲಿ ಮ್ಯಾಟ್ರ್ ಇದೆಯಣ್ಣ? ನೀನ್ ನನಗಿಂತ ಭಯಂಕರವಾಗಿದ್ಯಾ ಕಣಲೆ. ಇದಕ್ಕೇನೆ ಬೆಳಗ್ಗೆನೆ ಎದ್ದು ನಾವ್ ಇಲ್ಲಿಗೆ ಬಂದಿರೋದು, ಗೊತ್ತಾಯ್ತಾ? ಅಂದ್ರೆ ಟಾಯ್ಲೆಟ್ ಕೇಳ್ತೀಯಾ? ಇಲ್ಲಿ ಇದೇ ಟಾಯ್ಲೆಟ್. ಇಷ್ಟು ದೊಡ್ಡ ಟಾಯ್ಲೆಟ್ ನ ಎಲ್ಲಾದ್ರೂ ನೋಡಿದ್ಯಾ ನೀನು? ಅಣ್ಣ, ಮತ್ತೆ ನೀರು? ಸುಬ್ಬಯ್ಯ, ಅಲ್ಲಿ ನೋಡಲೇ, ಅಲ್ಲಿ ನೀರಿದೆ ಅಲ್ವಾ? ಅದು ಸಾಕಾಗಲ್ವಾ? ಅಯ್ಯಯ್ಯೋ. ಯಾಕೋ ಹಿಂದಿ ಮಾತಾಡ್ತಿದ್ಯಾ? ಅಣ್ಣ, ನಾನೇನ್ ಹಿಂದಿ ಮಾತಾಡಿಲ್ಲ, ನನ್ ಕಷ್ಟ ಯೋಚನೆ ಮಾಡ್ದೆ. ಇಲ್ಲಿ ನೋಡಲೇ, ಕಷ್ಟ ನೆನ್ಸ್ಕೊಂಡ್ರೆ ಕಕ್ಕಾಗೂ ಹೋಗಕ್ಕಾಗಲ್ಲ. ಸುಮ್ನೆ ಇಲ್ಲಿ ನಿಂತ್ಕೊಬಿಡ, ಆ ಕಡೆ ಹೋಗಪ್ಪ. ಉಡ್ದಾಗಿಂದ ಇದೇ ಮೊದಲನೇ ಸರಿ ಹೊರಗಡೆ ಹೋಗ್ತಿರೋ ತರ ಆಡ್ತಾವನೆ. ಅಯ್ಯೋ, ಏನ್ ಬರ್ತಿದೆ ಅಂತ ಗೊತ್ತಾಗ್ತಿಲ್ವಲ್ಲ. ಬಂತೇನೋ ಇದು, ಪಕ್ಕದಲ್ಲೇ ಬಂದು ಕುತ್ಕೊಳ್ತೀಯಾ? ಆ ಕಡೆ ಹೋಗ. ಎಲ್ಲ ಜಾಗ ಒಂದೇ ತರ ಇದೆ, ಇಲ್ಲೇ ಕುತ್ಕೊಳ್ಳೋಣ. ಗಾಳಿ ಕುಡಿಯೋಣಂತ ಬಂದೆ, ನೀವ್ ಅನ್ಕೊಂಡಿರೋ ತರ ಏನೂ ಇಲ್ಲ. ಒಳ್ಳೆ ಗಾಳಿ, ಒಳ್ಳೆ ಕ್ಲೈಮೇಟ್. ನೋಡ್ಬಿಟ್ರ? ನೋಡಿರಲ್ಲ. ಈಗೇನ್ ಮಾಡೋದು? ಸರಿ, ಒಂದಿನ ಮಾಡಿಲ್ಲ ಅಂದ್ರೆ ಏನಾಗಲ್ಲ, ಊರು ಹೋಗಿ ನೋಡ್ಕೊಳ್ಳೋಣ. ಸ್ನಾನ ಮಾಡ್ಬಿಡೋಣ. ಅಯ್ಯೋ, ಬೇಡ ಬೇಡ. ಏನಿಸ್ ತಣ್ಣಗಿದೆ, ಬರೀ ಮುಖ ಮಾತ್ರ ತೊಳ್ಕೊತೀನಿ. ನಮಸ್ಕಾರ ಸರ್. ಏನ ಕರಿಯ ಹೊಸಬಾನ? ಹೌದಾ, ನೆನ್ನೆ ಬಂದವನೇ ಹೊಸ ಕಂಡಕ್ಟ್. ಏನೋ ಕೇಳ್ಬಿಟ್ಟಂಗೆ ಹೋಗ್ತಾ ಇದ್ಯಾ? ನಾನು ಕೇಳ್ತೀನಿ, ನೀವ್ ಹೇಳಿ. ಏನಪ್ಪಾ ಸೋಮೆ, ವಿಡಿಯೋ ಮಾಡೋನ್ಗೆ ಡ್ಯಾಮ್ ಅಲ್ಲೇನಪ್ಪ ಕೆಲ್ಸ? ಎಲ್ಲ ಇದಕ್ಕೇನೆ. ಅವ್ರ ಟೆರರ್ ಅನ್ಸುತ್ತೆ. ಅವನು ಮಾತಾಡೋದು ಸ್ವಲ್ಪ ಹಾಗೇನೆ, ಆದ್ರೆ ತುಂಬಾ ಮುಗ್ಧ. ಇಲ್ಲಣ್ಣ, ದಿಢೀರಾಗಿ ನೀರಿಂದ ಬಂದಿದ್ದು ನಾನು ನೋಡಿ ಎದುರುಕೊಂಡೇ ಬಿಟ್ಟೆ. ಅವನಿಗೆ ಈ ಡ್ಯಾಮು ಒಂಥರ ಮನೆ ಇದ್ದ ಹಾಗೆ. ಇವನ ಅಪ್ಪ ಈ ಡ್ಯಾಮ್ಗೆ ಆಪರೇಟರ್ ಆಗಿದ್ರು. ಅವರು ತೀರ್ಕೊಂಡ್ಮೇಲೆ ಇವನೇ ಈ ಡ್ಯಾಮ್ಗೆ ಆಪರೇಟರ್ ಆಗಿದ್ದಾನೆ. ನೀವೇನ್ ಚೆಂದ ಕೇಳ್ಕೊಂಡ್ ಬರ್ತಾ ಇದ್ದೀರಾ? ತೋಟದಲ್ಲಿ ಸ್ವಲ್ಪ ಕೆಲಸ ಐತಪ್ಪ, ಅದನ್ನ ಮುಗಿಸ್ಕೊಂಡು ಹಾಗೆ ಬಂದೆ. ಏನೋ ಕಂಡಕ್ಟರ್ಗೆ ಚಳಿಗೆ ಮೈ ನಡುಗ್ತಾ ಇದೆ ಅನ್ಸುತ್ತೆ. ಹಂಗೆಲ್ಲ ಏನು ಇಲ್ಲ ಅಣ್ಣ, ಇವಾಗ ನೋಡಿ ಡೈ ಹೊಡಿತೀನಿ. ಸ್ನಾನ ಎಲ್ಲ ಊರಲ್ಲೇ. ಏಯ್ ಸಾಮಿ, ಸಾಮಾನೆಲ್ಲ ಗಟ್ಟಿಯಾಗಿ ಕಟ್ಟು, ಇಲ್ಲ ಅಂದ್ರೆ ಬಿಚ್ಚೋಗ್ತಾವ್ ಕಣಲೇ. ನಿನ್ ಬಸ್ ಬಿದ್ದೋದ್ರು ನನ್ ಸಾಮಾನ್ ಕೆರಡೆ ಬಿಡಲ್ಲ, ಹಂಗ್ ಕಟ್ ತಿನ್ಕೊಳ. ಬಾಣ್ಲಿ ತಲೆ ಅವನೇ, ಸುಮ್ನೆ ಯಾಕೆ ವೇಸ್ಟ್ ಆಗಿ ನಿಂತಿದ್ಯಾ? ಮೇಲೆ ಹೋಗಿ ಕಟ್ಟೋದಕ್ಕೆ ಅವ್ನಿಗೆ ಸಹಾಯ ಮಾಡ್ಬೋದಲ್ವಾ? ನನ್ಗೆ ಬೆವ್ರು ಕಾಯಿಲೆ ಅಂತ ಒಂದಿದೆ ಅಣ್ಣ. ಸಣ್ಣ ಕೆಲ್ಸ ಮಾಡಿದ್ರು ಬುದು ಬುದು ಅಂತ ಬೆವ್ರು ಬರುತ್ತೆ. ಮತ್ತೆ ನಿನ್ ಮದ್ವೆ ಮಾಡ್ಕೊಳ್ದಿರೋದೇ ಒಳ್ಳೇದ ಕಣ. ಯಾಕಣ? ಇಲ್ಲ ಅಂದ್ರೆ ಈ ಊರವರೆಲ್ಲ ಗಬಗಬ ಅಂತ ತಿನ್ಕೊಂಡ್ಬಿಡ್ತಾ ಇದ್ರು. ಅಣ್ಣನ ಅಕೌಂಟ್ ಅಲ್ಲಿ ಟೀ ಹೇಳ. ನಿನ್ ತರನೇ ಒಂದ್ ಬಿಟ್ಟಿ ಗಿರಾಕಿ ಬರ್ತಾಯ್ತು ನೋಡು. ಲೇ, ಈ ಊರಲ್ಲಿ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟಿರೋರು ಮಾತ್ರ ಈ ಬಸ್ ಹತ್ತುತ್ತಾರೆ. ಈ ಬಸ್ನ ನನ್ ಪ್ರೆಸಿಡೆಂಟ್ ಆದ್ಮೇಲೆ ತಗೊಂಡ್ ಬಂದಿದ್ ಕಣ್ರೋ, ಮರ್ಯಾದೆ ಬಿಟ್ಟವನೆ. ನನ್ ಜೀಪ್ನ ಹತ್ತೋದ್ ಬಿಟ್ಬಿಟ್ಟು ಈ ಬಸ್ ಹತ್ತಿ ಊರ್ನೆಲ್ಲ ಸುತ್ತಾಡ್ಕೊಂಡ್ ಬರ್ತೀರಾ. ಊರಲ್ಲಿ ಕೆಲಸ ಮಾಡ್ತಿದ್ದವ್ರನ್ನೆಲ್ಲ ಈ ಬಸ್ ತಗೊಂಡ್ ಬಂದು ಹಾಳು ಮಾಡ್ಬಿಟ್ರು. ಈ ಊರಿಗೆ ಬಸ್ ಬಂದ್ಮೇಲೆ ಇಡೀ ಊರೇ ಹಾಳಾಗೋಯ್ತು. ಹೌದೌದು, ಈ ಊರಲ್ಲಿ ನಿಂಗೆ ನಮಸ್ಕಾರ ಮಾಡ್ಕೊಂಡೆ ಕೂತಿರ್ತಾರೆ ಎಲ್ಲಾರು. ನೀವ್ ಹಾಕೋದಿಲ್ಲ ಕಣ. ಹೋಗ್ಲಿ, ಎಲೆಕ್ಷನ್ ಅಲ್ಲಿ ವೋಟ್ ಆದ್ರೂ ಹಾಕ್ತೀರಾ? ಬರೀ 15 ವೋಟ್ ಹಾಕಿದೀರಾ. ಅಯ್ಯೋ, ಅದನ್ ಬಿಡಿಯೋಣ. ಎಲ್ಲಾರು ಕೈ ಕಾಲ್ ಹಿಡಿದು ನಮ್ ಜೀಪ್ ಹತ್ತೋ ಕಾಲ ಹೋಗಿ. ಈಗ ಒಬ್ನು ಕೂಡ ನಮ್ ಜೀಪ್ ಹತ್ತ ಇಲ್ಲಣ್ಣ. ಏಯ್, ಅವ್ನ್ ಕೈ ಹಿಡ್ಕೊಂಡೋಗಿ ಜೀಪ್ ಹತ್ತಿಸ್ರೋ. ಯೋ, ಜೀಪಲ್ ಹತ್ತ. ಜೀಪಲ್ ಹತ್ತೋ ಅಂತ ಬಾ ಅಂತ ಹೇಳ್ತಾ ಇಲ್ವಾ? ಕಣ್ ಮುಂದೆನೆ ಈ ತರ ಅಕ್ರಮ ನಡೀತಿದೆ, ನೋಡ್ಕೊಂಡು ಸುಮ್ನೆ ಇದೀರಾ? ನಾನ್ ತಿರ್ಕೊಳ್ಳೋಣ ಅಂತದ್ದೇ, ಇವರೇ ಮಾತು ಕೇಳ್ತಾ ಇಲ್ಲ. ಇದನ್ನ ಹಿಡ್ಕೋಣ. ಏ ಚುಬ್ಬು, ಬೇಡಪ್ಪ ಅಣ್ಣ, ಬಿಡಿ ಅಣ್ಣ. ಲೇ, ಆಗ್ಲಿಲ್ಲ ಅಂದ್ರೆ ಕರಿಯೋ. ಯಾರನ್ನ? ದೇವ್ರನ್ನ. ಅವರೇ ಇವನ್ನ ಕಾಪಾಡ್ಬೇಕು. ಅಯ್ಯಯ್ಯೋ, ಜಗಳ ನೋಡಿದ್ರೇನೆ ನನ್ ಬೆವ್ರ್ತೀನಣ್ಣ. ಪಾಪ ಅಣ್ಣ, ನಾವೆಲ್ಲ ಒಂದೇ ಮೋಟ್ರ್ ಲೈನ್ ಅಲ್ಲಿ ಇದೀವಿ. ನಮ್ದು ದೊಡ್ಡ ಮೋಟ್ರು, ನಿಮ್ದು ಸ್ವಲ್ಪ ಚಿಕ್ಕ ಮೋಟ್ರು. ಏನ ಚಿಕ್ಕ ಮೋಟ್ರು ದೊಡ್ಡ ಮೋಟ್ರು? ಆವಾಗ್ಲೇ ದೊಡ್ಡದಾಗಿ ಇರೋ ತರ ಹೋದ, ಈಗ ನೋಡಿದ್ರೆ ಅಲ್ಲಿ ಕೇಳ್ಕೊಳ್ತಾವನಲ್ಲ. ಅಣ್ಣ, ನಿಮ್ ನನ್ಗೆ ಅಣ್ಣನ್ ತರ, ಇವ್ರು ನಮ್ಗೆ ಅಪ್ಪನ್ ತರ. ಬಿಡಿ ಅಣ್ಣ. ನೀನ್ ಬೇಕಾದ್ರೆ ಅಪ್ಪ ಅಂತ ಕರಿ, ನನ್ಗೊಬ್ನೇ ಅಪ್ಪ. ಹೋಗ ಕೆಲ್ಸ ನೋಡ್ಕೊಂಡು. ಬಿಡು ಅಂದ್ರೆ ನೀವ್ ಅತ್ತಿ ದೊಡ್ಡವ್ರು. ಹುಷಾರ. ತಿಂಗಳಿಗೆ 2 ರಕ್ತ ನೋಡ್ಲಿಲ್ಲ ಅಂದ್ರೆ ನಿದ್ದೆನೆ ಬರಲ್ವಾ? ಅಪ್ಪ, ದೇವ್ರಿನ ಚೆನ್ನಾಗಿಟ್ರಲ್ಲ, ನೋಡ್ಕೊಂಡು ಹತ್ತಿ.
ಚರ್ಚೆಲ್ಲ ಕ್ಲೀನ್ ಮಾಡಕ್ಕೆ ಹೇಳಿದ್ನಲ್ಲ ಮಾಡ್ದ. ಕೋಪ ಒಳ್ಳೇದಲ್ಲ, ಹೋಗು. ಅವ್ರ ಬಾಯಲ್ಲಿ ಹೇಳ್ದ ನನ್ನ ಕೈಲಿ ಹೇಳ್ದೆ, ಹೋಗಲೇ. ಹೋಗಿ ಎಲ್ಲರೂ ಹೋಗಿ. ಫಾದರ್ ಅವ್ನ್ ಬೇಗ ಮನೆ ಸೇರ್ಕೊಳಕ್ ಹೇಳಿ. ಸ್ವಾಮಿ ಹೋಗಪ್ಪ, ಹೋಗ್ ಕೆಲ್ಸ ನೋಡು. ಅಪ್ಪ ಕಿರಿಯ, ನೀನು ಗಾಡಿ ಮಾತು ತೆಗಿ. ಕೇಳಿ ನಾನು ಬೆವ್ರನೇ ಸುಸ್ತಾಗೋಗ್ಬಿಟ್ಟಿದ್ದೀನಿ, ಸ್ವಲ್ಪ ಸುಮ್ಮನೆ ಇರಪ್ಪ. ಹೊಸ ಕಂಡಕ್ಟರ್. ಹೌದು ಫಾದರ್. ಟಿಕೆಟ್ 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 ಏನು ಟಿಕೆಟ್ ಟಿಕೆಟ್ ಕಡೆ ಬಂದಿಲ್ಲ. ರೆಕಮೆಂಡೇಶನ್ ಇದ್ರೆ ಮಾತ್ರ ಬರೋದು. ಕೆಲಸ ಇದೆ ಗೊತ್ತಾ, ಎಷ್ಟೊತ್ತು ಪ್ರೀತಿಯ ಫಾದರ್, ಕರ್ತರಿಗೆ ನಮಸ್ತೆ. ನಮಸ್ತೆ. ನಾನಿನ್ನು ದೇವಸ್ಥಾನಕ್ಕೆ ಹೋಗ್ಬೇಕು. ಹೋಗೋ ತರ ಮತ್ತೆ ಬಂದ್ರೆ ಚೆನ್ನಾಗಿರುತ್ತೆ. ಸಂಜೆ 6 ಗಂಟೆ ತನಕ ಚೆನ್ನಾಗೇ ಇರುತ್ತೆ. ದೇವ್ರೆ, ಇವನ್ಯಾರು ಕುಡ್ಕೊಂತಾರ ಅವನೇ? ಲೈ, ಎಲ್ರು ಬಸ್ಸಿಗೆ ಹತ್ತಿದಾರಾ? ಹೋಗ್ಬೋದನಲ್ಲೇ? ಒಂದ್ ನಿಮಿಷ ಇರಿ, ಕಲ್ಯಾಣಿ ಇನ್ನೂ ಬಂದಿಲ್ಲ. ಏ ಕಲ್ಯಾಣಿ, ಬೇಗ ಬಾರೆ. ಬರ್ತಿದೀನಿ. ಬಾ ಬೇಗ ಬಾರೆ. ಬಂದೆ. ಹೋಗೋಣ. ಸದ್ಯ ಕಲ್ಯಾಣಿನ ಕಂಬಿ ಕಾಪಾಡ್ಬಿಡ್ತು. ನೀನ್ ಯಾಕೋ ಏನು ಹಿಡ್ಕೊಳ್ತಾ ಹಂಗೆ ನಿಂತಿದ್ಯಾ? ಕಂಬಿ ಹಿಡ್ಕೊಳ್ಳಲೇ. ಇಲ್ಲ ಅಣ್ಣ, ದಿಢೀರಂತ ಬಸ್ ಮೂವ್ ಮಾಡಿದ್ರಲ್ಲ ಅದಕ್ಕೆ. ಹೋಗೋಣ ರೈಟ್. ನೀವೆಲ್ಲೋಗ್ಬೇಕು? ಒಂದ್ ಪೀಣ್ಯ ಅಲ್ಗ ಓನ್ಲಿ 26 ರೂಪೀಸ್. ಸುಬ್ಬಯ್ಯ, ಬಸ್ ಸ್ಟ್ಯಾಂಡ್ ಬಂದ್ವಿ. ಹೌದು, ಬಸ್ ಸ್ಟ್ಯಾಂಡ್ ಬಂತು. ಹಾಗಾದ್ರೆ ನಾನು ಹೋಗ್ತೀನಿ. ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. 50 ರೂಪಾಯಿ ಬಾಕಿ ಕೊಡಿ. ಏನ್ರಿ, 1 ರೂಪಾಯಿ ತಾನೇ ಕೊಡ್ಬೇಕು? ಇವಾಗ ನೆನ್ಪಾಯ್ತಾ? ಕೇಳಲಿಲ್ಲ ಅಂದ್ರೆ ಹಾಗೆ ಇಟ್ಕೋತೀರಾ? ಈ ಕಾಲದಲ್ಲಿ ಭಿಕ್ಷುಕನ್ಗೂ 1 ರೂಪಾಯಿ ಬೇಕಾಗಿಲ್ಲ. ಆದ್ರೆ ಕಂಡಕ್ಟರ್ ಬೇಕಲ್ಲ, ಇದೇ ಅಭ್ಯಾಸ ಆಗೋಗಿದೆ. ಹೌದು, 1 ರೂಪಾಯಿಗೆಲ್ಲ ಲೆಕ್ಕ ತೋರಿಸಿ ಒಂದು ದೊಡ್ಡ ಮನೆ ಕಟ್ಕೊಡಿ. ಇಲ್ಲಿ ನೋಡಿ, ಪಂಚಾಯತಿ ಮಾಡಕ್ಕೆ ನಂಗೆ ಟೈಮ್ ಇಲ್ಲ. ನನಗೆ ಆಫೀಸಲ್ಲಿ ಬೋರ್ಡ್ ಮೀಟಿಂಗ್ ಇದೆ. ಇರ್ರಿ, ಹುಡುಕ್ಬಿಟ್ಟು ಕೊಡ್ತೀನಿ. ಅಯ್ಯೋ, 1 ರೂಪಾಯಿ ಎಲ್ಲೋಯ್ತು ಅಂತ ಗೊತ್ತಾಗ್ತಿಲ್ವೇ? ಹಲೋ ರಾಜಾ, ಬಂದ್ಬಿಡು. ನೀವು ಹುಡುಕ್ತಾ ಇರಿ, ನಾನು ಹೋಗ್ತೀನಿ. ಅಯ್ಯೋ ಇರ್ರಿ, ಕೊಡ್ತೀನಿ. ಅಲ್ಲಿ ಆಫೀಸರ್ಸ್ ಎಲ್ಲ ನನಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಅಣ್ಣ, ಏನಲ್ಲೇ ಕಾಸಿನ ಹುಡುಗ ಲವ್ ಅಲ್ಲೇ? ಇಲ್ಲ ಅಣ್ಣ, ಸ್ವಲ್ಪ ಚಿಲ್ರೆ ನೋಡ್ಕೊಂಡು, ಇಲ್ಲ ಅಂದ್ರೆ ಈ ಊರ್ನವರು ದೊಡ್ಡದಾಗಿ ಸೀನ್ ಮಾಡ್ಬಿಡ್ತಾರೆ. ಏನು ಇಲ್ಲ ಅಣ್ಣ. ಸರಿಯಾಗಿ ವಿಸಲ್ ನ ಬಾಯಲ್ಲಿಟ್ಟು ಊದೋದೇ ಕಲ್ತಿಲ್ಲ. ಹಿಡ್ಕೋ.